ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೆಬ್ಬಳ್ಳಿ ಅಜ್ಜನವರ ಮತ್ತೊಂದು ವಿಡಿಯೋಕ್ಕೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಬರ್ರಿ. ಇಲ್ಲೇ ಈ ರವಿವಾರ ಕೋಡಿಯಾಗ ಇವ್ರು ಅಜ್ಜಾರ ಕಥೆ ಹೇಳಕಂತಾರೆ. ಮತ್ತು ಇಲ್ಲಿ ಬರೀ ಇಲ್ಲೊಬ್ರು ಭಕ್ತರದ ಅವ್ರಿಗೆ ಕೇಳೋಮಂತ ಏನು ಹೇಳ್ತಾರೆ ಅಜ್ಜಾರ ಬಗ್ಗೆ ಮತ್ತು ಅವ್ರಿಗೆ ಏನಂದ್ರೆ ಅನ್ನೋದನ್ನು. ಅಜ್ಜಾರ ನಮಸ್ಕಾರ. ನಮಸ್ಕಾರ. ಯಾವ ಊರು ಅಜ್ಜಾರ? ನಮ್ಮದು ಊರು ಸವರತ್ತಿ. ಹ್ಞೂ ರೀ. ಇಲ್ಲಿ ಅಜ್ಜಾರನ್ನ ಹೆಂಗೆ ಪರಿಚಯ ಆತ್ರಿ, ಹೆಂಗೆ ಬಂದ್ರಿ ನೀವು ಅಜ್ಜ? ನಾವು ವಿಡಿಯೋ ಕಾಲ ನೋಡಿ ಫೋನ್ಯಾಗ ನೋಡಿ ಇವ್ರು ಫೋನ್ ಹಚ್ಚಿ ನಾವು ಇಂಥ ರವಿವಾರ ಬರ್ರಿ ಅಂತ ಅಂದ್ರು. ನಾವು ಗುರುವಾರ ಬರಾಕ್ ನಿಂತಿದ್ದೀವಿ. ಗುರುವಾರ ಬರಾಕ್ ಹೋಗ್ರಿ, ರವಿವಾರ ಬರ್ರಿ ಅಂತ ಹೇಳಿದ್ರು. ನಾವು ನಿನ್ನೆ ರಾತ್ರಿ ಬಸ್ತಿ ಬಂದೀವಿ. ಇಲ್ಲೇ ಬಂದು ಅಜ್ಜಾರನ್ನೆಲ್ಲ ಕೇಳಿದಾರೆ. ನಾವು ಎಲ್ಲ ಎಷ್ಟು ಅಡ್ಡಾಡಿದ್ರು ಎಲ್ಲಿ ಅಡ್ಡಾಡಿದ್ರು ಇಷ್ಟು ನಮಗೆ ಯಾರು ಅಜ್ಜಾರು ಹೇಳಿಲ್ಲ. ನೀನೆಲ್ಲ ತಿಳಿಸಿ ಹೇಳಿದಾರೆ. ಹಿಂಗಾಕಪ್ಪ ನಂಬ್ಕೊಂಡು ಹೋಗ್ರಿ. ಅಜ್ಜ ನಂಬಿರ ನೀವು ಎಷ್ಟು ನೆಮ್ತಿರಲ್ಲ, ನೀವು ಎಷ್ಟು ನಡ್ಕೋತಿರಲ್ಲ ಅಷ್ಟು ಅಜ್ಜ ನಿಮಗೆ ನಡೆಸ್ಕೊಡ್ತಾನೆ. ನೀವು ಎಡಿ ಬಿದ್ರು ಎಬ್ಬಿಸ್ತಾನ, ಏನೋ ಬಂದ್ರು ನಿಮ್ಮನ್ನ ಮೊದಲಿನಂತ ಮನುಷ್ಯನ ಮಾಡ್ತಾನ ಅಂತ ನಿನ್ನೆ ಅಜ್ಜ ರಾತ್ರಿ ಹೇಳಿದಾರೆ. ಇಲ್ಲೇ ಹೆಬ್ಬಳ್ಳಿ ಅಜ್ಜನ ಕಡೆ ನೋಡಿದ್ರೆ ನೀವು ಭಕ್ತರು ನೀವು ಅಷ್ಟಲ್ಲ ಬೇರೆಯವರು ಕೂಡ ಬಂದಾರ. ಅವ್ರ ಅಭಿಪ್ರಾಯ ಏನಿತ್ತು ರೀ ಅಜ್ಜಾರವ್ರ ಬಗ್ಗೆ? ಅವ್ರ ಅಭಿಪ್ರಾಯ ಅವರು ಇದೇ ಸೇಮ ರೀ. ಅವರು ಇದೇ ಸೇಮ, ಅವರು ಕೇಳಿದ್ರ ಅವ್ರು ಇದೇ ಸೇಮ ಹೇಳಿದ್ರ. ಮತ್ತು ಅಂದ್ರೆ ಒಬ್ಬೊಬ್ಬರು ಪ್ರೋಗ್ರಾಮ್ ಒಬ್ಬೊಬ್ರು ಬೇರೆ ಬೇರೆ ಇರ್ತದೆ. ಈಗ ನನ್ನ ಪ್ರೋಗ್ರಾಮ್ ಬೇರೆ, ಇನ್ನೊಬ್ಬರು ಪ್ರೋಗ್ರಾಮ್ ಬೇರೆ. ಇಲ್ಲಿ ನೀವು ಬಂದಿದ್ರಲ್ರಿ, ನಿಮ್ಮ ಕಡೆ ಏನಾದರೂ ರೊಕ್ಕ ಇಸ್ಕೊಂಡ್ರನ್ರಿ ನೀವು? ಇಲ್ಲ ನಮ್ಗೆ ಅಷ್ಟು ರೊಕ್ಕ ಕೊಡ್ರಿ, ಇಷ್ಟು ರೊಕ್ಕ ಕೊಡ್ರಿ? ಇಲ್ಲ ಇಲ್ಲ ಇಲ್ಲ, ರೊಕ್ಕ ಅಂತ ಯಾರು ಕೇಳಿಲ್ರಿ, ಏನು ಮಾಡಿಲ್ಲ. ಏನೋ ಅಲ್ಲಿ ಪೂಜೆ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಯಾರು ಈ ವಿಡಿಯೋ ನೋಡಿ ಅಕಸ್ಮಾತ್ ಮುಂದೆ ಇಲ್ಲಿ ಬರ್ರಿ ಅಂತಾರೆ, ಭಕ್ತಾದಿಗಳಿಗೆ ಬೇಡ ಅಂತ ಬರ್ರಿ ಅಂತ ಹೇಳ್ತಾರೆ. ಬರ್ರಿ ನಮ್ಗೆ ಚಲೋ ಆಗೈತಿ. ನಿನ್ನೆ ಬಂದಿದ್ದಾಗ ನನಗೆ ಎಷ್ಟೋ 100ಕ್ಕೆ 100 ರೂಪಾಯಿನಾಗ 12ನೇ ಭಾಗ ಕಡಿಮೆ ಐತಿ. ಆರಾಮ. ಆಯ್ತು, ಹಂಗಿದ್ರೆ ಧನ್ಯವಾದ.